ನಮಸ್ಕಾರ. ಅರಿವು ಯೂಟ್ಯೂಬ್ ಚಾನಲ್ನಲ್ಲಿ ಈ ಹೊತ್ತಿನ ವಿಷಯ ವಿಶೇಷವಾದದ್ದು. ನಾವೆಲ್ಲರೂ ಜೀವನದಲ್ಲಿ ಒಂದೋ ಇದನ್ನು ಬಯಸ್ತೇವೆ ಅಥವಾ ಇದನ್ನು ಮಾಡಿರ್ತೇವೆ. ಮಾಡಿದರೆ ಒಳ್ಳೆಯದು, ಮಾಡಿಲ್ಲದೇ ಇದ್ದರೆ ಹೇಗೆ ಮಾಡೋದು ಅನ್ನೋದನ್ನು ತಿಳಿದುಕೊಳ್ಳೋಣ. ವಿಷಯ ಏನು ಅಂತಂದರೆ ತಪ್ಪೊಪ್ಪಿಗೆ, ಅಪಾಲಜೈಸಿಂಗ್. ತಪ್ಪೊಪ್ಪಿಗೆ ಜೀವನದಲ್ಲಿ ಬಹಳ ಮುಖ್ಯವಾದ ವಿಷಯ. ಯಾಕೆ ಅಂತಂದರೆ ಜೀವನದಲ್ಲಿ ನಡೆಯೋದು ಎಷ್ಟು ಸಹಜವೋ ಎಡುವುದು ಅಷ್ಟೇ ಸಹಜವೇ. ಅದನ್ನು ನಮ್ಮ ರಾಘವಾಂಕ ಕವಿ ಅವನ ಹರಿಶ್ಚಂದ್ರ ಕಾವ್ಯದಲ್ಲಿ ಬಹಳ ಸೊಗಸಾಗಿ ಹೇಳ್ತಾನೆ. ನಡೆವರೆಡವದೆ ಕುಳಿತಿಹರೆಡವುವರೇ. ಎಷ್ಟು ಚೆನ್ನಾಗಿದೆ ನೋಡಿ. ನಡೆಯೋರು ಎಡವುತ್ತಾರಿಯೇ ಹೊರತು ಕೂತಿರೋರು ಎಡವೋದಿಲ್ಲ ಅಂತ ಹೇಳ್ತಾನೆ. ನಿಜ ಹೇಳಬೇಕು ಅಂದರೆ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಲ್ಲಿ ಎಷ್ಟೊಂದು ಗಾದೆಗಳು ಬರುತ್ತೆ ಅಂತಂದರೆ ಅದರದ್ದೇ ಒಂದು ಅಧ್ಯಯನ ಮಾಡಬಹುದು. ಆ ವಿಚಾರ ಪ್ರತ್ಯೇಕ, ಅದಿರಲಿ. ಆದರೆ ಈ ತಪ್ಪೊಪ್ಪಿಗೆ ಇದೆಯಲ್ಲ, ಅಪಾಲಜೈಸ್ ಮಾಡೋದು, ಇದು ಸುಲಭ ಅಂತ ಒಂದು ಕಡೆ ಅನಿಸುತ್ತೆ, ಕಷ್ಟ ಅಂತ ಇನ್ನೊಂದು ಕಡೆ ಅನಿಸುತ್ತೆ. ಕಷ್ಟ ಯಾವಾಗ ಆಗುತ್ತೆ ಅಂದರೆ ಅಹಂಕಾರ ಇದ್ದಾಗ. ಕೆಲವರು ತಪ್ಪೊಪ್ಪಿಗೆ ಹೇಳಿಕೆ ಯಾವ ರೀತಿ ಇರುತ್ತೆ ಗೊತ್ತಾ? ನೋಡಿ, ಈ ರೀತಿ ಇರುತ್ತೆ. ನನ್ನ ನಡೆನುಡಿಗಳಿಂದ, ಅಂದರೆ ಬ್ರ್ಯಾಕೆಟಲ್ಲಿ ತಿಳ್ಕೋಬೇಕು, ತಿಳಿದೋ ತಿಳಿಯದೆಯೋ ಎಸಗಿದ ಕಾರ್ಯದಿಂದ ನಾನು ಮಾಡಿದ್ರಿಂದ ನಿಮಗೆ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಎಷ್ಟು ಉಪಾಯವಾಗಿ ಹೇಳ್ತಾರೆ ನೋಡಿ. ತಿಳಿದೋ ತಿಳಿಯದೆಯೋ, ತಿಳಿದೇ ಯಾರಾದರೂ ತಪ್ಪು ಮಾಡ್ತಾರ? ತಿಳಿದೇ ಮಾಡಿರ್ತಾರೆ. ಒಂದು. ಎರಡನೇದು, ನಿಮಗೆ ಅದರಿಂದ ನೋವಾಗಿದ್ದರೆ ಅಂದ್ರೇನು? ನೀವು ನೋವು ಮಾಡ್ಕೊಂಬಿಟ್ಟಿದ್ದೀರಾ, ಮಾಡ್ಕೋಬಾರ್ದಿತ್ತು, ನನ್ನ ಉದ್ದೇಶ ಅದಿರಲಿಲ್ಲ ಅಲ್ಲ. ಇದು ಏನಂತಂದರೆ ಅಹಂಕಾರದ ಸೂಕ್ಷ್ಮ ಲೇಪ. ನನ್ನ ಬದುಕಿನಲ್ಲೇ ಆದದ್ದು ಒಂದು ಘಟನೆ ಹೇಳಿದ್ರೆ ಇದು ನಮಗಿಬ್ಬರಿಗೂ ಇದು ಚೆನ್ನಾಗಿ ಅರ್ಥ ಆಗುತ್ತೆ, ಸಂವಹನ ಚೆನ್ನಾಗಾಗುತ್ತೆ. ನನಗೆ ಬಾಲ್ಯದಲ್ಲಾದ ಒಂದು ಘಟನೆ ನೆನಪಿಗೆ ಬರುತ್ತೆ. ಇದು ಎಷ್ಟು ಸೂಕ್ಷ್ಮವಾಗಿ ಅಹಂಕಾರ ಕೆಲಸ ಮಾಡುತ್ತೆ, ತಪ್ಪೊಪ್ಪಿಗೆ ಹಿಂದೆ ಹಳ್ಳಿ ಅದು ಹೇಗೆ ತಡೆಗಳನ್ನು ಹಾಕುತ್ತೆ ಅನ್ನೋದಕ್ಕೆ. ನಾನು ಅವಾಗ UKG ಅಂತ ಕಾಣುತ್ತೆ, ಇನ್ನೂ 1ನೇ ಕ್ಲಾಸ್ಗೂ ಬಂದಿರಲಿಲ್ಲ. ಒಂದಿನ ಶಾಲೆಯಿಂದ ಮನೆಗೆ ಬಂದ್ವಿ. ನಾನು ಅಕ್ಕ ಒಟ್ಟಿಗೆ ಹೋಗ್ತಾಯಿದ್ವಿ, ಬರ್ತಾಯಿದ್ವಿ, ಕೇವಲ 2 ವರ್ಷದ ಅಂತರ. ಅದೇನು ಅನ್ನಿಸ್ತು, ಅವತ್ತು ಯೂನಿಫಾರ್ಮ್ ಕಳಿಸಿ ಮನೆ ಬಟ್ಟೆ ಹಾಕ್ಕೊಳ್ಳೋವಾಗ ಬೆಲ್ಟ್ ಬಿಚ್ಚಿದವನು ಅಕ್ಕನಿಗೆ 2 ಬಾರಿಸ್ದೆ. ಅವಳು ಹೋಗಿ ನಮ್ಮ ದೊಡ್ಡಣ್ಣ ಅಕ್ಕ ಇವ್ರ ಹತ್ರ ಎಲ್ಲ ಕಂಪ್ಲೇಂಟ್ ಆಯ್ತದು. ಕಂಪ್ಲೇಂಟ್ ಆದಮೇಲೆ ಆ್ಯಕ್ಷನ್ ಆಗಬೇಕಲ್ಲ ಮನೆಯಲ್ಲಿ, ಪಂಚಾಯಿತಿ. ಇಬ್ಬರು ಚಿಕ್ಕ ಹುಡುಗರು. ನಾನಂತೂ ಮನೆ ಮುದ್ದಿನ ಕೂಸು, ಹೀಗಾಗಿ ದಂಡಿಸುವ ಹಾಗಿಲ್ಲ, ಆದರೆ ಕ್ರಮ ಕಲಿಸ್ಬೇಕು. ಅದಕ್ಕೆ ಸಾರಿ ಕೇಳು, ಕ್ಷಮೆ ಕೇಳು, ತಪ್ಪೊಪ್ಪಿಗೆ ಮಾಡ್ಕೋ ಅಂತ ಹೇಳ್ಕೊಡೋಕೆ ಆರಂಭ ಆಯಿತು. ಆದರೆ ನಾನು ಎಷ್ಟು ಚೆನ್ನಾಗಿ ಸಾರಿ ಕೇಳಿದೆ ಅಂದರೆ ಇವತ್ತಿಗೂ ನಮ್ಮ ಅಕ್ಕ ಜ್ಞಾಪಿಸ್ಕೋತಾಳೆ. ಒಟ್ಟಿಗೆ ಬೆಳೆದವ್ರು ನಾವು. ಏನಂದರೆ, ನೀನು ಅವತ್ತು ಸಾರಿ ಕೇಳಿದ್ದ ಮುಖಭಾವ ಇದೆಯಲ್ಲೋ ಅದನ್ನು ಇನ್ನೂ ಮರೆಯೋಕ್ಕಾಗಲ್ಲ ನನಗೆ ಅಂಥೇಳಿ ನಗ್ತಾ ಇರ್ತಾಳೆ. ಅಂದರೆ ನಾವು ಕ್ಷಮೆ ಕೇಳೋವಾಗಲೂ ಏನೋ ನಮ್ಮದೇನೋ ತಪ್ಪು ನಡೆದಿಲ್ಲ, ಆದರೆ ಏನೋ ನೀವು ನಮ್ಮನ್ನು ತಪ್ಪು ತಿಳ್ಕೊಂಬಿಟ್ಟಿದ್ದೀರಿ, ಅದಕ್ಕೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಕ್ಷಮೆ ಕೇಳ್ತೀವಿ. ಅದು ಕ್ಷಮೆ ಕೇಳಬೇಕಾದ್ರೆ ಮುಖ್ಯವಾದ ಒಂದು 4-5 ಅಂಶಗಳು ಅದರಲ್ಲಿರಬೇಕು. ಅದರಲ್ಲಿ ಮೊದಲನೇದು ವಿಷಾದದ ದನಿ ಇರಬೇಕು. ವಿಷಾದ ಅಂದರೆ ಆ ನಡೆದ ಘಟನೆಯ ಬಗ್ಗೆ ನಮಗೆ ಒಂದು ರೀತಿಯ ನೋವಿರಬೇಕು. ಎರಡನೇ ಅಂಶ, ತಪ್ಪಿನ ಜವಾಬ್ದಾರಿಯನ್ನು ಹೊರಬೇಕು. ತಪ್ಪು ಹಾಗೇ ಆಗುತ್ತೆ, ಸಹಜ, ಆದರೆ ಅದಕ್ಕೆ ಜವಾಬ್ದಾರಿ ಇರಬೇಕು. ಅದರ ಒಂದು ಉತ್ತರದಾಯಿತ್ವವನ್ನು ನಾವು ತಗೊಂಡಿದ್ದೇವೆ. ಈ ಘಟನೆ ಆಗಬಾರ್ದಿತ್ತು ಅಥವಾ ಈ ತಪ್ಪು ನನ್ನ ಕಡೆಯಿಂದ ಆಗಬಾರ್ದಿತ್ತು, ಅದರ ಬಗ್ಗೆ ನನಗೆ ವಿಷಾದವಿದೆ, ಕ್ಷಮೆ ಯಾಚಿಸ್ತೇನೆ ಅಂತ ಮುಕ್ತವಾಗಿ ಹೇಳ್ಕೊಳ್ಳುವಂತಹ ಒಂದು ಜವಾಬ್ದಾರಿಯನ್ನು ಪ್ರದರ್ಶಿಸಬೇಕು. ಯಾವಾಗ? ಈ ತಪ್ಪೊಪ್ಪಿಗೆಯನ್ನು ಮಾಡಿಕೊಳ್ಬೇಕಾದ್ರೆ. ಮೂರನೇದು, ತಪ್ಪಿನಿಂದ ಆದಂತಹ ನಷ್ಟವನ್ನು ಭರಿಸಬೇಕು. ಇದಕ್ಕೂ ಒಂದು ಘಟನೆ ಹೇಳ್ತೀನಿ. ನಾವು ವಟಾರದ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಿದ್ದು. ಒಂದ್ಸಲ ಏನಾಯಿತು, ಕ್ರಿಕೆಟ್ ಆಡಬೇಕಾದ್ರೆ ಆ ಕಡೆ ಮನೆ ಹುಡುಗ ಚೆಂಡನ್ನು ಬಲವಾಗಿ ಬಾರಿಸ್ದ ಬ್ಯಾಟಲ್ಲಿ. ಅದು ಬಂದು ನಮ್ಮ ಮನೆ ಕಿಟಕಿ ಹೊಡೀತು. ಕಿಟಕಿ ಹೊಡೆದ ಕೂಡಲೇ ಪಾಪ ಆ ಹುಡುಗನಿಗೆ ಭಯ ಆಯಿತು. ಅವನು ಮನೆಗೆ ಓಡೋದ. ಆದರೆ ಅವರ ಅಮ್ಮ ಬಿಡಲಿಲ್ಲ, ಕರ್ಕೊಂಬಂದ್ರು ಅವನ್ನ ನನ್ನ ಹತ್ರ ಕರ್ಕೊಂಬಂದು, ಸಾರ್ ನಿಮ್ಮ ಮನೆ ಕಿಟಕಿ ಗಾಜು ಹೊಡೆದು ಬಿಟ್ಟಿದ್ದಾನೆ, ಎಷ್ಟು ಹೇಳಿದ್ರು ಕೇಳಲ್ಲ,
ಇಲ್ಲೇ ಆಟ ಆಡ್ತಾರೆ ಗಲ್ಲಿ ಅಂದರೆ ಕಾಂಪೌಂಡ್ ಒಳಗೆ ಅಂತೆಲ್ಲ ಮಾಮೂಲು. ನಾನು ಹೇಳ್ತೆ ಪರವಾಗಿಲ್ಲ ಬಿಡಿ, ಮಕ್ಕಳು ಆಡ್ಕೊಳ್ತಾರೆ, ಇದೆಲ್ಲ ಸಹಜ ಅಂತ. ಆವಾಗ ಅಷ್ಟೊತ್ತು ಗಂಭೀರವಾಗಿದ್ದ ಆ ಹುಡುಗನ ಮುಖದಲ್ಲಿ ಒಂದು ನಗೆ, ಒಂದು ಸಮಾಧಾನ ಕಾಣಿಸ್ತು ನನಗೆ. ಆಮೇಲೆ ಅವನ ತಾಯಿ ಎಷ್ಟು ಜವಾಬ್ದಾರಿಯಿಂದ ನಡ್ಕೊಂಡ್ರು ಅಂದರೆ, ಸರ್ ನೀವು ಹಾಗೆ ಹೇಳಿಬಿಡಿ, ಅವನಿಗೆ ನೀವು ದಂಡಿಸ್ಬೇಕು, ಅದಕ್ಕೆ ದಂಡೇನೇ ಏನಪ್ಪ ಅಂದರೆ ಅವನಿಗೆ ಪಾಕೆಟ್ ಮನಿ ಏನು ಕೊಡ್ತಿದ್ದೀನಲ್ಲ ಅದರಲ್ಲಿ ಏನೋ ಉಳಿಸ್ಕೊಂಡಿರ್ತಾನೆ, ಅವ್ನು ಸಿನಿಮಾ ನೋಡೋಕೆ ದುಡ್ಡು ಇಟ್ಕೊಂಡಿರ್ತಾನೆ, ಆ ದುಡ್ಡಲ್ಲಿ ಅವ್ನು ಇವಾಗ ನಿಮ್ಮ ಮನೆಗೆ ಗ್ಲಾಸ್ ಫಿಟ್ ಮಾಡಿಸ್ಕೊಡ್ಬೇಕು. ನೋಡಿ, ತಪ್ಪೊಪ್ಪಿಗೆ ಮಾಡ್ಕೊಳ್ಳೋದು ಒಂದು ಸರಿ, ಎರಡನೇದು ನಷ್ಟವನ್ನು ಭರಿಸಬೇಕು, ಅದನ್ನು ಕಲಿಸ್ತಾ ಇದ್ದಾರೆ ಆ ತಾಯಿ ಅಲ್ವಾ. ಆ ರೀತಿಯಲ್ಲಿ ನಾವು ಕೂಡ ತಪ್ಪನ್ನು ಮಾಡಿಬಿಡ್ತೇವೆ, ಅದರಿಂದ ಏನು ನಷ್ಟ ಆಗುತ್ತೋ ಅದನ್ನು ತಿದ್ದುಕೊಳ್ಳೋ ಪ್ರಯತ್ನ ಮಾಡೋದ್ರ ಜೊತೆಗೆ, ಅದನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಏನು ಮಾಡಬೇಕು ಅಂತಂದರೆ ಆ ನಷ್ಟವನ್ನು ಭರಿಸಬೇಕು. ಏನಾದರೂ ಅದಕ್ಕೆ ಹಣದ ರೂಪದಲ್ಲೋ ಅಥವಾ ಕೆಲಸದ ರೂಪದಲ್ಲೋ, ಅದು ಕೆಟ್ಟೋಗಿದ್ರೆ ಕೆಲಸ ಮತ್ತೆ ಅದನ್ನು ಪುನರಾವರ್ತಿಸ್ಕೊಡೋದು. ಈಗ ಅಡುಗೆ ಕೆಟ್ಟೋದ್ರೆ ಮತ್ತೆ ಅಡುಗೆ ಮಾಡಿಕೊಡ್ತಾರಲ್ಲ, ಆ ರೀತಿಯಲ್ಲಿ. ಆಮೇಲೆ ಇದರಲ್ಲೇ ಕೊನೆಯ ಅಂಶ ಏನು ಅಂತಂದರೆ, ತಪ್ಪನ್ನು ಮನ್ನಿಸು ಅಂತ ಕೋರಬೇಕು. ಅಂದರೆ ಇಟ್ಸ್ ನಾಟ್ ಜಸ್ಟ್ ಎ ಸ್ಟೇಟ್ಮೆಂಟ್ ದಟ್ ಐ ಹ್ಯಾವ್ ಡನ್ ಸಮಥಿಂಗ್ ರಾಂಗ್, ಬಟ್ ಐ ಹ್ಯಾವ್ ಟು ಸೀಕ್ ಎನ್ ಎಕ್ಸ್ಕ್ಯೂಸ್. ಅಂದರೆ ಇದು ನನ್ನಿಂದ ತಪ್ಪಾಯಿತು ಅಂತ ಹೇಳೋದು ಒಂದು ಹೇಳಿಕೆ, ಅದರ ಮುಂದಿನ ಭಾಗ ನನ್ನನ್ನು ಕ್ಷಮಿಸು, ಮನ್ನಿಸು ಅನ್ನೋ ಒಂದು ಕೋರಿಕೆ ಮಾಡಬೇಕು. ಈ ರೀತಿಯಲ್ಲಿ ನಾವು ತಪ್ಪೊಪ್ಪಿಗೆಯನ್ನು ಮಾಡ್ಕೊಳ್ಬೇಕಾದ್ರೆ ಈ 3-4 ಕ್ರಮವನ್ನು, 3-4 ಅಂಶಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಇದಕ್ಕಿಂತ ಮೀರಿದ ಇನ್ನೊಂದಿದೆ, ಏನು ಗೊತ್ತಾ? ಕೆಲವರು ತಪ್ಪು ಮಾಡಿ ತಪ್ಪೊಪ್ಪಿಗೆಯನ್ನು ಮಾಡ್ಕೊಳ್ಳೋದಿಲ್ಲ. ಯಾರೋ ಇವಾಗ ನಮ್ಮ ವಿಷಯದಲ್ಲೇ ಯಾರೋ ತಪ್ಪಾಗಿ ನಡ್ಕೊಳ್ತಾರೆ ಅಥವಾ ತಪ್ಪು ಘಟಿಸಿ ಹೋಗಿದೆ ಅವ್ರ ಕಡೆಯಿಂದ, ಆದರೆ ಅವರು ಅದನ್ನು ಒಪ್ಕೊಳ್ಳೋದು ಇಲ್ಲ, ಕ್ಷಮೆ ಕೇಳೋದೂ ಇಲ್ಲ, ನಷ್ಟ ಬೆರೆಸುವುದೂ ಇಲ್ಲ, ವಿಷಾದವೂ ಇಲ್ಲ. ಅವ್ರ ಪಾಡಿಗೆ ಅವರು ರಂಗ ಅಂತ ಒಂದು ಏನು ಹೇಳ್ತೀವಿ, ಆ ರೀತಿಯಲ್ಲಿ ಇದ್ದುಬಿಟ್ಟಾಗ ನಮಗೊಂದು ಕ್ಷೋಭೆ ಉಂಟಾಗುತ್ತಲ್ಲ, ನಮಗೊಂದು ಆತಂಕ ಉಂಟಾಗುತ್ತಲ್ಲ, ನಮಗೊಂಥರ ಹಿಂಸೆ ಆಗುತ್ತಲ್ಲ, ಅದಾಗಬಾರ್ದು. ಯಾಕೆ ಗೊತ್ತಾ? ಅದಕ್ಕೆ ಕಗ್ಗದಲ್ಲಿ ಒಂದು ಸೊಗಸಾದ ಸೂತ್ರವನ್ನು ಹೇಳ್ತಾರೆ, ಪ್ರೇಮ ಬೀಜಗಳಿಹವು ವೈರ ಬೀಜಗಳ ಒಲೆ. ಪ್ರೇಮದ ಬೀಜಗಳು ಇದೆಯಂತೆ, ಯಾವ ರೀತಿಯಲ್ಲಿ? ವೈರದ ಬೀಜಗಳು ಇರುವ ರೀತಿಯಲ್ಲಿ. ಸೌಮ್ಯಮುಂ ಸಂಕ್ಷೋಭೆಯಂತೆ, ಸೌಮ್ಯತೆ ಇದೆಯಲ್ಲ ಅದು ಕೂಡ ಸಂಕ್ಷೋಭೆಯ ರೀತಿಯಲ್ಲಿ. ಇವೆರಡು ಪ್ರಕೃತಿಯಲ್ಲಿದೆ. ಸೌಮ್ಯಮುಂ ಸಂಕ್ಷೋಭೆಯಂತೆ ಪ್ರಕೃತಿಯಲ್ಲಿ, ಭ್ರಾಮಕದ ಸೃಷ್ಟಿಯ ವಿಷಮ ಲಕ್ಷಣಗಳಲ್ಲಿ ಸಾಮರಸ್ಯವನ ರಸ ಮಂಕುತಿಮ್ಮ. ಭ್ರಾಮಕದ ವಿಷಮ ಲಕ್ಷಣಗಳಲ್ಲಿ, ಭ್ರಾಮಕದ ವಿಷಮ ಲಕ್ಷಣ ಅಂದರೆ ಈ ಜಗತ್ತು, ಈ ಭ್ರಮೆ, ಇದರಲ್ಲಿ ನಡ್ತಕ್ಕಂಥ ವಿಷಮ ಲಕ್ಷಣ, ಕೆಟ್ಟ ಘಟನೆಗಳಲ್ಲಿ, ಕೆಟ್ಟ ಸಂದರ್ಭಗಳಲ್ಲಿ ಸಾಮರಸ್ಯವನ ರಸು, ಸಾಮರಸ್ಯವನ್ನು, ಸೌಹಾರ್ದತೆಯನ್ನು ಹುಡುಕಬೇಕು ಅಂತ. ಈ ರೀತಿಯಲ್ಲಿ ತಪ್ಪು ಆದಾಗ ಬೇರೆಯವರು ಕ್ಷಮೆ ಕೋರಿದ್ರೆ ಸಂತೋಷ, ಬೇರೆಯವರು ವಿಷಾದ ವ್ಯಕ್ತಪಡಿಸಿದರೆ ಸರಿ. ಆದರೆ ಅಕಸ್ಮಾತ್ ಅವ್ರು ಹಾಗೆ ಮಾಡಲಿಲ್ಲ ಅಂದರೆ ಆಗಲೂ ಕೂಡ ನಾವು ಶಾಂತತೆಯನ್ನು ಕಳ್ಕೊಳ್ಬಾರ್ದು, ಸಾಮರಸ್ಯತೆಯನ್ನು ಬಿಡಬಾರ್ದು. ಇದು ಇವತ್ತಿನ ವಿಚಾರ, ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನಾವೆಲ್ಲರೂ ಕೂಡ ಎಡುತ್ತಾ ಇರ್ತೀವಲ್ಲ, ನಾವು ತಪ್ಪು ಮಾಡ್ತಾ ಇರ್ತೀವಲ್ಲ, ತಪ್ಪಿಗೆ ಕ್ಷಮೆ ಯಾಚಿಸೋಣ. ಜೊತೆಗೆ ತಪ್ಪು ಬೇರೆಯವರು ಮಾಡಿದಾಗ ಅದನ್ನು ನಾವು ಕೂಡ ಆದಷ್ಟು ತಲೆಗೆ ಹಾಕಿಕೊಳ್ಳದೆ, ಸಂಕ್ಷೋಭೆಗೆ ಒಳಗಾಗದೆ ನಾವು ಅದನ್ನು ಹಾಗೇ ಬಿಟ್ಟು ಸಾಮರಸ್ಯವನ್ನು ಸಾಧಿಸೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.